ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡೋದಂತ ನೋಡೋಣ. ಇದು ಯಾವುದೇ ಡಿಸೈನ್ ಎಲ್ಲ ಏನಿಲ್ಲ, ಸಿಂಪಲ್ ಬ್ಲೌಸ್ ನೋಡಿ. ಈ ರೀತಿ ಯೂ ನೆಕ್ ಇದೆ. ಇದರಿಂದ ನಾವು ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಬ್ಲೌಸ್ ಕಟ್ ಮಾಡೋದಂತ ನೋಡೋಣ. ನೋಡಿ, ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡೋಣ. ನೋಡಿ, ಇಲ್ಲಿ 10 ಇದೆ, ಕರೆಕ್ಟಾಗಿ 10 ಇದೆ. ನೋಡಿ 10. ಇವಾಗ ಇನ್ನೊಂದು ಸೈಡಲ್ಲಿ, ಈ ಸೈಡಲ್ಲಿ ಕೂಡ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತದೆ ಅಂತ ನೋಡೋಣ. ನೋಡಿ, ಕರೆಕ್ಟಾಗಿ ಆರ್ಮ್ ಹೋಲಿಂದ ನೋಡಿ ಇಲ್ಲೂ 10 ಇದೆ. ಸ್ವಲ್ಪ ಈ ರೀತಿ ಬ್ಲೌಸನ್ನು ಪುಲ್ ಮಾಡಿ, ಆಮೇಲೆ ನೋಡಿ 10 ಇದೆ. ಕರೆಕ್ಟ್ ಎರಡು ಸೈಡಲ್ಲೂ 10 ಇದೆ. ನೋಡಿ, ಮೊದಲು ನಾವು ಲೈನಿಂಗ್ ಪೀಸಲ್ಲಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಬೇಕು. ಆಮೇಲೆ ಈ ಲೈನಿಂಗ್ ಪೀಸನ್ನು ಮೇನ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡಬೇಕು. ಇವಾಗ ನಾನು ಈ ರೀತಿ ಫೋಲ್ಡ್ ಮಾಡಿದ್ದೇನೆ. ಒಂದು ಸಲ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಮಗೆ 10 ಇದೆಯಲ್ಲ, 10ಗೆ ನಾವು 10 + 2 ಕೌಂಟ್ ಮಾಡಿ 12 ತೊಗೊಳ್ಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 12 ಬರುವಲ್ಲಿಗೆ ಫೋಲ್ಡ್ ಮಾಡಿ, ಈ ರೀತಿ ಫೋಲ್ಡ್ ಮಾಡಿ. ನೋಡಿ, ಇಲ್ಲಿಂದ 10 + 2 ಮಾಡಿ ಮೆಜರ್ಮೆಂಟ್ ತಗೊಳ್ಳಿ. ಇವಾಗ ಬ್ಯಾಕ್ ಸೈಡಲ್ಲಿ ನೋಡಿ, ಬ್ಲೌಸ್ ಇದ್ದು ಬ್ಯಾಕ್ ಸೈಡ್, ನಾವಿವಾಗ ಬ್ಯಾಕ್ ಸೈಡ್ ಇದ್ದು ಮಾತ್ರ ಕಟ್ ಮಾಡ್ತಿದ್ದೇವೆ. ಆಮೇಲೆ ಫ್ರಂಟ್ ಸೈಡ್ ಮಾಡುವ. ಬ್ಯಾಕ್ ಸೈಡನ್ನು ಇಲ್ಲಿ ಶೋಲ್ಡರಿಂದ ನೋಡಿ, ಶೋಲ್ಡರಿಂದ ಇಲ್ಲಿಗೆ ಎಷ್ಟಿದೆ ನೋಡಬೇಕು. ನೋಡಿ, 15 ಇದೆ. 15 + 1 ಮಾಡಬೇಕು, ಟೋಟಲ್ 16 ಮಾಡಬೇಕು. 1 ಇಂಚ್ ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ. ನೋಡಿ, ಇಲ್ಲಿ 16 ಇಂಚಸ್ ಇಟ್ಟು 16 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡಿ. ನೋಡಿ, 16 ಇಂಚ್. ನೋಡಿ, ಈ ರೀತಿ ಸ್ಕೇಲಿಂದ 16 ಇಂಚಿಗೆ ಒಂದು ಲೈನ್ ಹಾಕಿ. ನೋಡಿ, ಬ್ಯಾಕ್ ಪಾರ್ಟ್ ನಾನು ಮೆಷರ್ ಮಾಡಿದೆಲ್ಲ. ಇವಾಗ ಇದನ್ನು ನಾನು ಕಟ್ ಮಾಡಿ ತೆಗಿತೀನಿ. ಮೊದಲಿಗೆ ನಾವು ಬ್ಯಾಕ್ ಸೈಡನ್ನು ಫಿನಿಷ್ ಮಾಡುವ. ಈ ಸೈಡಿಂದಲೂ ಕಟ್ ಮಾಡಿ ತೆಗಿತೀನಿ. ಈ ರೀತಿ. ಇವಾಗ ನಾವು ನೆಕ್ಸ್ಟ್ ಡಿಸೈನ್ಗೆ ನೋಡುವ. ನೋಡಿ, ಇವಾಗ ಇಲ್ಲಿ ಬ್ಲೌಸ್ ಇದ್ದು ಬ್ಯಾಕ್ ಡೀಪ್ ನೋಡುವ. ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡಿ 11 ಇಂಚಿದೆ. ನೋಡಿ, 11 ಇಂಚಿದೆ. ಇದಕ್ಕೆ ನಾವು ಅರ್ಧ ಇಂಚು ಸೇರಿಸ್ಬಿಟ್ಟು ಡೀಪ್ ತಗೋಬೇಕು. ನೋಡಿ, ಇಲ್ಲಿ 11ಗೆ ಅರ್ಧ ಇಂಚು ಸೇರಿಸ್ಬಿಟ್ಟು 11.5 ತಗೊಳ್ತಿದ್ದೇನೆ. ನಾವಿವಾಗ ಇದರಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಮಾಡಲಿಕ್ಕೆ ಮೊದಲಿಗೆ ಬ್ಲೌಸ್ ಇದು ಬಟನ್ ಇಲ್ಲಿ ಹಾಕಬೇಕು. ಆಮೇಲೆ ಆವಾಗಿಲ್ಲಿ ಫುಲ್ ಕರೆಕ್ಟ್ ಬ್ಲೌಸ್ ಸಿಗುತ್ತಲ್ವ ನಮಗೆ. ಆಮೇಲೆ ನಾವು ಶೋಲ್ಡರ್ ಮೆಜರ್ಮೆಂಟ್ ಮಾಡುವ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಈ ರೀತಿ ಮಾಡೋದು.
ನೋಡಿ ಈ ರೀತಿ ಫುಲ್ ಬಟನ್ ಹಾಕಿ ಆಮೇಲೆ ಇಲ್ಲಿ ಸ್ಟ್ರೈಟ್ ಹಿಡ್ಕೊಳ್ಳಿ. ಈ ರೀತಿ ಇಟ್ಟು ಇವಾಗ ನಾವು ಟೇಪಿಂದ ಇಲ್ಲಿಂದ ಶೋಲ್ಡರಿಂದ ಈ ಶೋಲ್ಡರ್ಗೆ ಮೆಷರ್ ಮಾಡಬೇಕು. ನೋಡಿ ಇಲ್ಲಿ 10 ಇದೆ, 10 ಇಂಚಿದೆ. 10 ಇದ್ದು ಆಫ್ ಮಾಡಬೇಕು ನಾವು 5. ಸೊ ನಾವು ಶೋಲ್ಡರ್ಗೆ ಇಲ್ಲಿ 5 ಇಂಚ್ ಇಡಬೇಕು. ನೋಡಿ ಶೋಲ್ಡರ್ಗೆ 5 ಇಂಚ್ ಇಡಬೇಕು. ಇಟ್ಟು ಇವಾಗ ಆರ್ಮ್ ಹೋಲಿಗೆ ಬ್ಲೌಸನ್ನು ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಶೋಲ್ಡರಿಂದ ಇಲ್ಲಿಗೆ ಎಷ್ಟು ಬರ್ತದೆ ನೋಡಬೇಕು. ನೋಡಿ ಇಲ್ಲಿಂದ ಸ್ಟ್ರೈಟ್ 6 ಇದೆ ಅಥವಾ 6.5 ಇಡ್ಬೋದು. ನೋಡಿ ಈ ರೀತಿ ಇಟ್ಟು ಟೇಪನ್ನು ಇಲ್ಲಿಗೆ ಫೋಲ್ಡ್ ಮಾಡಿ. ನೋಡಿ ಈ ರೀತಿ ನಮಗೆ ಇಲ್ಲಿ 6.5 ಇದೆ. ಸೊ ಇಲ್ಲಿ 6.5 ಇಡಬೇಕು. ಇಲ್ಲಿಂದ ಶೋಲ್ಡರಿಂದ 6.5 ಇಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡಿ. ಆಮೇಲೆ ಈ ಲೈನನ್ನು ಜಾಯಿಂಟ್ ಮಾಡಿ. ನೋಡಿ ಕೈಯಲ್ಲಿ ಸ್ಟ್ರೈಟ್ ಬರೆದಿದ್ದರೆ ಈ ರೀತಿ ಸ್ಕೇಲಿಂದ ಈ ಲೈನ್ ಮತ್ತು ಇದನ್ನು ಜಾಯಿಂಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾಡಿ. ಹೀಗೆ ಇಲ್ಲಿ ನಮಗೆ ಇವಾಗ ಇದು ಬ್ಯಾಕ್ ಸೈಡ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ನಾನು 2 ಇಂಚ್ ಇಟ್ಟು ಒಂದು ಡಾಟ್ ಹಾಕ್ತೇನೆ. ಈ ಡಾಟ್ ಹಾಕಿ ಈ ಡಾಟನ್ನು ಇಲ್ಲಿಂದ ಸ್ವಲ್ಪ ಈ ರೀತಿ ಜಾಯಿಂಟ್ ಮಾಡ್ತೇನೆ. ಹೀಗೆ ರೌಂಡ್ ಶೇಪ್ ಕೊಡಬೇಕು. ಇಲ್ಲಿಂದ ಇಲ್ಲಿಗೆ ನಾವು ಫ್ರಂಟಿಗೆ 1 ಇಂಚ್, ಆಮೇಲೆ ಬ್ಯಾಕ್ ಸೈಡ್ಗೆ 2 ಇಂಚ್. ಇವಾಗ ನೋಡಿ ಇಲ್ಲಿಂದ ಶೋಲ್ಡರ್ ಇದು 2 ಇದೆ, 2 ಇಂಚ್ ಇದೆ. ಇಲ್ಲಿ ನಾವು 2.5 ಇಡಬೇಕು, ಯಾಕೆಂದರೆ ಸ್ಟಿಚಿಂಗಿಗೆ ಹೋಗುತ್ತೆ ಅಲ್ವಾ ಅದು, ಅದಕ್ಕೆ. ನೋಡಿ ಇಲ್ಲಿಂದ 2.5 ಇಡ್ತೇನೆ. 2.5 ಇಟ್ಟು ಈ ಡಾಟ್ ಮತ್ತು ನಾವು ಇಲ್ಲಿ ಮೊದಲಿಗೆ ಡೀಪ್ ಇದ್ದು ಡಾಟ್ ಹಾಕಿದ್ವಲ್ಲ ಇದು ಮತ್ತು ಇದನ್ನು ಜಾಯಿಂಟ್ ಮಾಡಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿ. ಇಲ್ಲಿ ನೀವು ಸ್ಕ್ವೇರ್ ಬೇಕಿದ್ರೂ ಮಾಡ್ಬೋದು ಅಥವಾ ರೌಂಡ್ ಬೇಕಿದ್ರೂ ಮಾಡ್ಬೋದು. ಇಲ್ಲಿ ಒಂದು 1 ಇಂಚು ಹಾಕಿಬಿಟ್ಟು ಇಲ್ಲಿಂದ ಇಲ್ಲಿಗೆ ರೌಂಡ್ ಮಾಡಿ ಈ ರೀತಿ. ಇವಾಗ ನಾನಿದನ್ನು ಕಟ್ ಮಾಡ್ತೇನೆ. ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಆಯಿತು. ಇವಾಗ ನಾವು ಫ್ರಂಟ್ ಪಾರ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ನಮ್ಮದು ಬ್ಲೌಸ್ ಮೆಜರ್ಮೆಂಟ್ 15 ಇಂಚಸ್ ಇತ್ತು. ಸೊ ನಾವು ಬ್ಯಾಕ್ ಪಾರ್ಟಿಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ವಿ. ಬಟ್ ಇಲ್ಲಿ ಫ್ರಂಟ್ ಪಾರ್ಟಿಗೆ ನಾವು 2 ಇಂಚು ಎಕ್ಸ್ಟ್ರಾ ಇಡಬೇಕು. ಸೊ 15 + 2 17 ಇಂಚಸ್ ಇಡಬೇಕು. ನೋಡಿ ಶೋಲ್ಡರ್ಗೆ ಸೇಮ್ 5 ಇಂಚ್, ಆಮೇಲೆ ಆರ್ಮ್ ಹೋಲ್ 6.5. ಇದೆಲ್ಲ ಬ್ಯಾಕ್ ಸೈಡಿಗೆ ಯಾವ ರೀತಿ ಇಟ್ಟಿದ್ದೀವಿ ಅದೇ ರೀತಿ. ಇಲ್ಲಿ ಇವಾಗ ನಾವು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡಬೇಕು. ಇಲ್ಲಿಂದ ಡಿಪಿಗೆ ನೋಡಿ 8.5 ಇದೆ. ಇಲ್ಲಿ 8.5 ಇಡ್ತಿದ್ದೇನೆ. ಆಮೇಲೆ ನಿಮಗೆ ರೌಂಡ್ ಬೇಕಿದ್ರೆ ರೌಂಡ್ ಮಾಡ್ಬೋದು ಅಥವಾ ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರ್ ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ತೇನೆ.
ಆಮೇಲೆ ಫ್ರಂಟ್ ಡೀಪ್ ಜಾಯಿಂಟ್ ಮಾಡ್ತೇನೆ. ಇಲ್ಲಿ ನನಗೆ ರೌಂಡ್ ಬೇಕು, ಸೊ ಇಲ್ಲಿ ಸ್ವಲ್ಪ ರೌಂಡ್ ಮಾಡ್ತೇನೆ ಈ ರೀತಿ. ಇಲ್ಲಿ ನಾವು ಆರ್ಮ್ ಹೋಲ್ಗೆ ಬ್ಯಾಕ್ ಸೈಡಲ್ಲಿ 2 ಇಂಚ್ ಇಟ್ಟಿದ್ದೀವಿ, ಫ್ರಂಟಲ್ಲಿ 1 ಇಂಚ್, 1 ಇಂಚಿಗೆ ಇಟ್ಬಿಟ್ಟು ಈ ರೀತಿ ರೌಂಡ್ ಶೇಪ್ ಕೊಡಬೇಕು. ಆಮೇಲೆ ಇಲ್ಲಿ ಬ್ಲೌಸ್ ಇದು ಕೆಳಗಡೆ ಪಟ್ಟಿ ಬರ್ತದಲ್ಲ, ಈ ಪಟ್ಟಿಗೆ ನಾವು ಈ ಶೋಲ್ಡರಿಂದ ಈ ಪಟ್ಟಿಗೆ ಎಷ್ಟಿದೆ ಅಂತ ನೋಡಬೇಕು. ನೋಡಿ, ಸ್ವಲ್ಪ ಈ ರೀತಿ ಪುಲ್ ಮಾಡಿ 12.5 ಇದೆ. ಸೊ ಈ ಶೋಲ್ಡರಿಂದ ನಾವು ಪಟ್ಟಿ ಹಾಕಲಿಕ್ಕೆ ಇಲ್ಲಿ 12.5ಗೆ ಮಾರ್ಕ್ ಮಾಡಬೇಕು. ನೋಡಿ, ಇಲ್ಲಿಂದ 12.5 ಆದರೆ ನಾನಿಲ್ಲಿ 13 ಇಡ್ತಿದ್ದೇನೆ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿಂದ 1 ಇಂಚಿಗೊಂದು ಮಾರ್ಕ್ ಮಾಡಿ ಇಲ್ಲಿಂದ ಸ್ವಲ್ಪ ರೌಂಡ್ ಶೇಪ್ ಕೊಡಿ. ಈ ರೀತಿ ಮಾಡಿ ಇದನ್ನು ಇಲ್ಲಿಂದ ಕಟ್ ಮಾಡಿ ಹೀಗೆ. ಇವಾಗ ನೆಕ್ ಡೀಪ್ ಇದ್ದು ಕಟ್ ಮಾಡಿ, ಈ ಪೀಸಸ್ ಎಲ್ಲ ಕಟ್ ಮಾಡಿರೋದನ್ನು ಯಾವುದನ್ನು ಬಿಸಾಕಬೇಡಿ, ತೆಗೆದಿಡಿ. ಆಮೇಲೆ ನಮಗೆ ಬಟನ್ ಎಲ್ಲ ಇಡುವಲ್ಲಿಗೆ ಎಕ್ಸ್ಟ್ರಾ ಪೀಸ್ ಇಡಲಿಕ್ಕೆ ಬೇಕಾಗ್ತದೆ. ಆಮೇಲೆ ನೆಕ್ಕಿಗೆ ಕೂಡ ಬೇಕಾಗ್ತದೆ. ಆಮೇಲೆ ನಾನು ತೋರಿಸ್ತೇನೆ ನೋಡಿ, ಇದು ಫ್ರಂಟ್ ಆರ್ಮ್ ಹೋಲ್. ಈ ರೀತಿ ಬರ್ತದೆ ನೋಡಿ. ಈ ರೀತಿ ಪಟ್ಟಿ, ಇದು ನಮಗೆ 3 ಪಟ್ಟಿ ಬೇಕಾಗ್ತದೆ. 2 ಲೈನಿಂಗಲ್ಲಿ, ಆಮೇಲೆ ಮೇನ್ ಪೀಸಲ್ಲಿ 1 ಪೀಸ್. ಇವಾಗ ಸ್ಲೀವ್ ಕಟ್ ಮಾಡಲಿಕ್ಕೆ ನೋಡಿ, ಆವಾಗ ನಾವು ಕಟ್ ಮಾಡಿದ ಪೀಸ್ ಎಕ್ಸ್ಟ್ರಾ ಪೀಸ್ ಇದೆಯಲ್ಲ, ಅದನ್ನು ಇಲ್ಲಿ ನಾನು 4 ಫೋಲ್ಡ್ ಮಾಡ್ತಿದ್ದೇನೆ. 4 ಫೋಲ್ಡ್ ಮಾಡಿ ನೋಡಿ, ಬ್ಲೌಸನ್ನು ಈ ರೀತಿ ಇಟ್ಟು ಇದು ಸ್ಲೀವ್ ಕಟ್ ಮಾಡ್ತೇನೆ ನೋಡಿ. ಇಲ್ಲಿಂದ ಒಂದು ಲೈನ್ ಹಾಕಿ, ಆಮೇಲೆ ಇಲ್ಲಿಂದ ಸ್ವಲ್ಪ ಈ ರೀತಿಯಾಗಿ ಶೇಪ್ ಕೊಡಿ. ಇವಾಗ ನಾನಿಲ್ಲಿ ಕಟ್ ಮಾಡ್ತೇನೆ. ಇದು ಸ್ಲೀವ್ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಮ್ಮದು ಇವಾಗ ಲೈನಿಂಗ್ ಎಲ್ಲ ಕಟ್ ಮಾಡಿ ಆಯಿತು ನೋಡಿ. ಲೈನಿಂಗ್ ಎಲ್ಲ ಕಟ್ ಮಾಡಿ ಆಯಿತು. ಇವಾಗ ನಾವು ಇದೇ ಪೀಸನ್ನು ನಮ್ಮದು ಮೇನ್ ಪೀಸ್ ಮೇಲೆ ನೋಡಿ, ಈ ಪೀಸಲ್ಲಿ ಇಟ್ಟು ಟ್ರೇಸ್ ಮಾಡಿ ಕಟ್ ಮಾಡಬೇಕು. ನಾನು ಇದೇ ರೀತಿ ಬ್ಲೌಸ್ನ ಮೊದಲಿಗೆ ಲೈನಿಂಗಲ್ಲಿ ಕಟ್ ಮಾಡಿ, ಆಮೇಲೆ ಮೇನ್ ಪೀಸಲ್ಲಿ ಇಟ್ಟು ಟ್ರೇಸ್ ಮಾಡಿ ಕಟ್ ಮಾಡೋದು. ಸೊ ಯಾರಾದರೂ ಗೊತ್ತಿರೋದ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ.
ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ.